ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರನ್ನ ಅಡ್ಡ ಹಾಕಿ ಪೊಲೀಸ್ ಕೇಳ್ತಾ ಇರ್ತಾರೆ, ನಿನ್ನ ಐ ಡಿ ಕಾರ್ಡ್ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಬೇಕು ಅಂತ ಕೆಮ್ತಾ ಇರ್ತಾನೆ. ಸರ್, ನನಗೆ ಕೊರೋನಾ ಇದೆ, ಇರಿ ಸರ್ ತೋರಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಿ ಸಿ ಹೇಳ್ತಾ ಇರ್ತಾರೆ, ಸರ್ ಬಿಟ್ಬಿಡಿ ಸರ್, ಸುಮ್ಮನೆ ಕೊರೋನಾ ಎಷ್ಟು ಡೇಂಜರ್ ಅಂತ ನಿಮಗೂ ಗೊತ್ತು, ನೀವೇನಾದರೂ ಅವನ ಮುಂದೆ ನಿಂತ್ಕೊಂಡ್ರೆ ನಿಮಗೂ ಅಂಟುಬಿಡುತ್ತೆ, ಹಾಗೆ ಡಿಪಾರ್ಟ್ಮೆಂಟಿಗೆಲ್ಲ ಅಂಟ್ಬಿಟ್ಟು ಲಾಕ್ ಮಾಡ್ಕೊಂಡು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ, ಸುಮ್ಮನೆ ಬಿಟ್ಬಿಡಿ ಸರ್, ಅವನನ್ನು ಹೋಗ್ತಾನೆ ಅಂತ ಹೇಳ್ಬೇಕಾದ್ರೆ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಯ್ಯ, ನಿನಗೆ ಹಂಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೋರಿಸು ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ಕೆಮ್ಕೊಂಡು ಐ ಡಿ ಪ್ರೂಫ್ನ ತೋರಿಸ್ತಿರ್ಬೇಕಾದ್ರೆ ಸರಿ ಆಯ್ತು ಹೋಗು ಅಂತ ಹೇಳ್ತಾ ಇರ್ತಾರೆ. ಹಾಸ್ಪಿಟ್ಲ್ ಯಾವ ಕಡೆ ಐತೆ ಸರ್ ಅಂತ ಕೇಳಬೇಕಾದ್ರೆ ಹೇಳಿದ್ನಲ್ವಾ, ಹಿಂಗೆ ಸ್ಟ್ರೈಟ್ ಹೋಗಿ ರೈಟ್ ಹೋಗು, ಬೇಗ ಹೋಗಿ ಅಡ್ಮಿಟ್ ಆಗು ಅಂತ ಪೊಲೀಸ್ ಅವನನ್ನ ಬಿಟ್ಟು ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೇಲಿ ಗಂಗಾ ತುಂಬ ಶಪಥ ಮಾಡಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನು ಯಾರನ್ನೂ ಸಹ ನಾನು ಬಿಡಲ್ಲ, ಸರ್ವನಾಶ ಮಾಡ್ತೀನಿ ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನೋಡಿ ಅಕ್ಕ, ನೋಡಿ ಅತ್ತೆ, ಇವಳು ಮನೆಯಿಂದ ಆಚೆ ಹಾಕಿದ್ದಕ್ಕೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನಾನು ಅನ್ಕೋತೀನಿ, ಏಕೆಂದರೆ ಇವಳು ತುಂಬ ಆಟ ಆಡ್ತಿದ್ಲು, ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ, ಒಂದು ವೇಳೆ ಇವಳು ಮನೆಯಿಂದ ಆಚೆ ಹೋಗಿದ್ದಕ್ಕೆ ನಿಮಗೇನಾದರೂ ಬೇಜಾರಾಗಿದ್ದರೆ ನಾನು ಖಂಡಿತ ಸಾರಿ ಕೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮಗೆಲ್ಲ ಇವಾಗ ಬೇಜಾರಾಗ್ತಾ ಇರ್ಬೋದು, ಮುಂದೆ ಒಂದಿನ ಗೊತ್ತಾಗುತ್ತೆ, ಏಕೆಂದರೆ ನನಗೆ ಈ ಮನೆ ಮತ್ತು ಮನೆಯವ್ರು ಅಷ್ಟೇ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣವ, ಮನೆಯವ್ರು ಇಂಪಾರ್ಟೆಂಟ್ ಅಂತ ಹೇಳ್ತಿದೆಯಲ್ಲ, ಶಂಕರನು ಈ ಮನೆ ಅಂತಾನೆ ಅಂದಮೇಲೆ ಹೆಂಡ್ತಿಯಾಗಿ ಗಂಡನ್ನೇ ಅರೆಸ್ಟ್ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳಬೇಕಾದ್ರೆ ಏನು ಮಾಡಲಿ ಅತ್ತೆ, ಹೆಂಡ್ತಿಯಾಗಿ ಗಂಡನ ಕರ್ತವ್ಯ ಮಾಡೋನು ಅಥವಾ ಕಾನೂನು ಕರ್ತವ್ಯ ಮಾಡೋನು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನಾನು ಯಾವತ್ತೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅತ್ತೆ, ಅದರಲ್ಲೂ ಗಂಡನ ಕಾನೂನು ಅಂತ ಬಂದರೆ ಫಸ್ಟ್ ಪ್ರಿಯಾರಿಟಿ ಕೊಡದೆ ನಾನು ಗಂಡನಿಗೆ, ಅದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಆದರೆ ಕಾನೂನು ಅಂತ ಬಂದಮೇಲೆ ನಾನು ಅದೇನು ಕೆಲಸ ಇದೆ ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಿವರುದ್ರಪ್ಪ ರುದ್ರ ಇಬ್ಬರು ಸಹ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಇವಾಗ ಏನಾದರೂ ಶಂಕರ ಇಲ್ಲಿ ಹುಡ್ಕೊಂಡು ಬಂದರೆ ಏನಪ್ಪಯ್ಯ ಮಾಡೋದು ಅಂತ ಅನ್ಬೇಕಾದ್ರೆ, ಅವತ್ತೇನೋ ಕಿಸಿದ್ದೆ ಅಲ್ವಾ, ಏನೋ ಒಂದು ಮಾತು ಅಂದಿದ್ದಕ್ಕೆ ಅವನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆಲ್ಲ, ಇವಾಗ ಮಾಡ್ಲಾ ಅಂತ ಅಂದಾಗ ಏನಪ್ಪಯ್ಯ ನಾನು ಟೀಸ್ ಮಾಡ್ತಾ ಇದೆಯಾ, ಯಾವತ್ತು ನಾನು ಗಟ್ಟಿನೇ ಅಂತ ರುದ್ರ ಹೇಳ್ತಾ ಇರ್ತಾನೆ. ಏನು ಗೊತ್ತಪ್ಪಯ್ಯ, ಶಂಕರ ಏನಾದ್ರು ಬಂದರೆ ಏನು ಮಾಡೋದು, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಉತ್ತರನ ಪೌರುಷ ಒಲೆ ಮುಂದೆ ನಿನ್ನ ಪೌರುಷ ನನ್ನ ಮುಂದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಬಿಡಪ್ಪಯ್ಯ, ನನ್ನನ್ನು ತೆಗ್ಳ್ಕೊಂಡೇ ಇರ್ತೀಯ ಅಥವಾ ಶಂಕರ ಬಂದರೆ ಏನು ಮಾಡಬೇಕು ಅಂತ ಏನಾದರೂ ಉಪಾಯ ಹೇಳ್ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇನ್ನೇನು ಮಾಡೋದು, ಅವ್ನು ಬಂದ ತಕ್ಷಣ ಚೆನ್ನಾಗೆ ದಂಡಂ ದಶಗಣಂ ಅಂತ ಇಟ್ಕೊಂಡೆಲ್ಲರೂ ರುಬ್ಬಿಟ್ಟು ಪೊಲೀಸ್ಗೆ ನಾವು ಇಟ್ಕೊಟ್ಬಿಡೋಣ, ಆವಾಗ ಅವನು ಜೈಲಿಗೆ ಹೋಗ್ತಾನೆ, ಜೈಲಿಗೆ ಹೋದ್ಮೇಲೆ ಗೊತ್ತಲ್ಲ ಅವನನ್ನು ಶಿವನ ಪಾದಕ್ಕೆ ಸೇರಿಸುವಂಥ ಗ್ಯಾರಂಟಿ, ನಾವು ಇಟ್ಕೊಟ್ಟಿದ್ದಕ್ಕೆ ನಮಗೆ ಸನ್ಮಾನ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಕಣಪ್ಪಯ್ಯ ಐಡಿಯಾ ಅಂತ ಇಬ್ಬರು ನಗಾಡ್ತಿರ್ಬೇಕಾದ್ರೆ, ಖಂಡಿತ ನಿಮ್ಗೇನು ಸಿಗಲ್ಲ, ಮಣ್ಣೇ ಸಿಗೋದು, ಮಣ್ಣು ಮಸಿನೇ ಸಿಗೋದು ಅಂತ ಅಷ್ಟೊತ್ತಿಗೆ ಈ ಕಡೆ ಗಂಗಾ ಬಂದು ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಕಣ್ಗಂಗವ್ವ, ನೀನೇನು ಇಲ್ಲಿ ಬಂದಿದೀಯಾ, ಬಂದ್ಬಿಟ್ಟು ತಕ್ಷಣ ಅಪಶಕನೇ ಹೇಳ್ತಿದೆಯಲ್ಲ, ಯಾಕೆ ಇಲ್ಲಿ ಬಂದೆ ಅಂತ ಅನ್ಬೇಕಾದ್ರೆ ಇನ್ನೇನು ಮಾಡಲಿ, ಆ ಗೌರಿ ಇದಳೆಲ್ಲ ನನ್ನನ್ನು ಮನೆ ಬಿಟ್ಟು ಆಚೆ ಹಾಕಿದ್ಲು, ನನಗೆ ಹೋಗೋಕ್ಕೆ ನನ್ನವರು ಅಂತ ಯಾರೂ ಇಲ್ಲ, ಮನೆ ಮಠನೂ ಸಹ ಏನೂ ಇಲ್ಲ, ಏನು ಮಾಡಲಿ, ಶಂಕರಂಗೋಸ್ಕರ ಎಲ್ಲರನ್ನೂ ಬಿಟ್ಟು ನಾನು ಮನೆಗೆ ಬಂದೆ, ಇವಾಗ ನಾನೇ ಬೀದಿ ಬಿಕಾರಿ ಆದೆ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾನೆ, ಅಲ್ಲ ಇಂಥ ಸುಂದ್ರಿನ ಬಿಟ್ಟಿದ್ದಾನಲ್ಲ ಆ ಶಂಕರನಿಗೆ ಸ್ವಲ್ಪನೂ ಟೇಸ್ಟ್ ಇಲ್ಲ, ಏನಾದರೂ ಮಾಡಿ ನಾನೇ ಕ್ಯಾಚ್ ಹಾಕೋಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ನೈಸ್ ಇಡ್ತಾ ಇರ್ತಾನೆ. ಅಲ್ಲ ಲಾಯರಿ ಮೇಡಮರೇ, ನೀವೇ ಬೀದಿ ಬಿಕಾರಿ ಅಂತ ಯಾಕೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ನಿಂತಿದ್ದೀರಾ, ನಾನು ಇದೀನಲ್ವಾ ಅಂತ ಅಂದಾಗ, ಅಲ್ಲಲ್ಲ ನಾವಿದ್ದೀವಲ್ಲ, ಅಪ್ಪಾಯ ಇರಬೇಕಾದ್ರೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ, ದೂರ ನಿಂತ್ಕೊಂಡು ನಾವು ಪ್ಲ್ಯಾನ್ ಮಾಡ್ತಿದ್ವಿ, ಇವಾಗ ಒಟ್ಟಿಗೆ ಒಂದೇ ಮನೇಲಿ ಇಟ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡೋಣ, ಆವಾಗ ಜಯನು ನಮ್ಮದೇ ಗಂಗವನ್ನು ನಮ್ಮದೇ ಅಂತ ಅನ್ಬೇಕಾದ್ರೆ ಗಂಗಾ ಕಣ್ಣೀರಾಗ್ತಾ ಇದ್ರೆ ಈ ಕಡೆ ಶಿವರುದ್ರಪ್ಪ ಕಣ್ಕಂಡು ಬಿಟ್ಕೊಂಡು ರುದ್ರನ್ನ ಗುರಾಯಿಸ್ತಾ ಇರ್ತಾನೆ. ಬಡ್ಡಿ ನನ್ನ ಮಗ ಹಳೆ ಚಾಲಿನ ಅಲ್ಲೇ ಶುರು ಮಾಡ್ಕೊಂಡಿದ್ದೇನೆ ಅಂತ ಬೈಕೋತಾ ಇರಬೇಕಾದ್ರೆ, ನನಗೆ ಬೇಕಾಗಿರೋದು ನೆಲೆ ಎಲ್ಲ, ಎಲ್ಲಿ ಬೇಕಾದರೂ ನನಗೆ ಬದುಕ್ತೀನಿ, ಆ ಕೆಪಾಸಿಟಿ ನನಗಿದೆ, ಆದರೆ ನಾನು ಚಕ್ರ ಬಡ್ಡಿ ಸಮೇತ ಅವ್ರ ಮೇಲೆ ನಾನು ದ್ವೇಷ ಸೇರಿಸ್ಕೋಬೇಕು, ಹಾಗೆ ಗೌರಿ ಶಂಕರನಿಗೆ ಸರಿಯಾಗಿ ನಾನು ಮಾಡಬೇಕು, ಅದೇ ನನ್ನ ಇಂಟೆನ್ಷನ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅವರಿಬ್ಬರು ನನ್ನ ಮೇಲೆ ದೌರ್ಜನ್ಯ ಮಾಡಿದರೆ ಅವರಿಬ್ಬರಿಗೂ ನಾನು ಯಾವ ರೀತಿ ಕೊಡಬೇಕು ಅನ್ನೋದು ಅದು ನನಗೆ ಅಷ್ಟೇ ಇರೋದು ದ್ವೇಷ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಪಾರ್ವತಿ, ಸುನಂದ, ಪಂಕು ಹಾಗೆ ಕೋಳಿ ಚುರುಮುರಿ ಎಲ್ಲರೂ ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ಪಾರ್ವತಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಈ ಮನೇಲಿ ಏನು ನಡೀತಿದೆಯೋ ಒಂದು ನನಗಂತೂ ಅರ್ಥ ಆಗ್ತಿಲ್ಲ, ಗೌರಿ ಶಂಕರನ್ನ ಅರೆಸ್ಟ್ ಮಾಡಿದ್ಲು ಅಂತ ದುಃಖ ಪಡ್ಲೋ ಅಥವಾ ಗಂಗನ್ನ ಮನೆಯಿಂದ ಆಚೆ ಹಾಕಿದ್ಲು ಅಂತ ಖುಷಿ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ, ನನ್ನ ಮಗ ಶಂಕರ ಪಾಪ ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲೆಲ್ಲಿ ಹೋಗ್ತಾ ಇದ್ದನೋ ಒಂದು ಗೊತ್ತಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಸುನಂದನು ಸಹ ಹೇಳ್ತಾ ಇರ್ತಾಳೆ, ನನಗೂ ಅದೇ ತುಂಬ ಬೇಜಾರಾಗ್ತಾ ಇದೆ, ಇನ್ನೇನು ಗೌರಿ ಶಂಕರ ಒಂದಾಗಿ ಈ ಮನೇಲಿ ಖುಷಿ ವಾತಾವರಣ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಇವಾಗ ನೋಡಿದರೆ ಈ ಥರ ಆಗಿದೆ ಅತ್ತೆವ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ಕೋಳಿ ಹೇಳ್ತಿರ್ತಾನೆ, ಅಲ್ಲ ಅದಕ್ಕೆವ ಅಲ್ಲೇ ಅವರೇ, ನೀವು ಯಾಕಿಬ್ರು ಇಷ್ಟೊಂಥರ ನೊಂದ್ಕೊಂಡಿದ್ದೀರಾ, ಈಗ ಏನಾಯಿತು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ, ಏನಿಲ್ಲ ಹಿಂಗಂತೀಯ ಕೋಳಿ ಅಂತ ಅನ್ಬೇಕಾದ್ರೆ, ಅದಕ್ಕೆ ಅವಾಗ ಗಂಗನ ಮನೆ ಬಿಟ್ಟು ಆಚೆ ಹಾಕ್ಬೇಕಾದ್ರೆ ಏನಂತ ಹೇಳಿದ್ರು ಹೇಳಿ, ಇದು ನನ್ನ ಗಂಡನ ಮನೆ, ಇವರೆಲ್ಲ ನನ್ನವರು ಅಂತ ಅಂದಮೇಲೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ಹಣ್ಣನ್ನು ಕಾಪಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅದೆಂಗ್ಲಾ ಕಾಪಾಡ್ತಾನೆ, ಈಗ ಶಂಕರ ಏನಾದ್ರು ಸಿಕ್ಕಿದ್ರೆ ಖಂಡಿತ ಅವಳು ಅರೆಸ್ಟ್ ಮಾಡ್ತಾಳಲ್ವಾ ಅಂತ ಅಂದಾಗ ಚುರುಮುರಿ ಹೇಳ್ತಾ ಇರ್ತಾನೆ, ಕೋಳಿ ಹೇಳಿದ್ದು ಕರೆಕ್ಟ್ ಆಗಿದೆ, ಅದಕ್ಕೆ ಈ ರೀತಿ ಅಂದಮೇಲೆ ಖಂಡಿತ ಅರೆಸ್ಟ್ ಮಾಡ್ತಾರೆ, ಆದರೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ, ಸಮಾಧಾನ ಆಗಿರಿ ಅಂತ ಹೇಳ್ತಾ ಇರ್ತಾರೆ. ನೋಡಿ ಅದಕ್ಕೆವ ಒಂದು ವೇಳೆ ಅರೆಸ್ಟ್ ಮಾಡಿದರೂ ಸಹ ಅಣ್ಣನ ಪರ ನಿಂತೇ ನಿಲ್ತಾರೆ. ಕಾನೂನು ಅಂತ ಬಂದರೆ ಅವರು ಚಾಮುಂಡಿ ಆಗ್ತಾರೆ, ಅದೇ ಗಂಡ ಅಂತ ಬಂದರೆ ಸೀತಾಮಾತೆ ಆಗ್ತಾರೆ. ಖಂಡಿತ ಅವರು ಒಳ್ಳೇದಾಗೇ ಆಗುತ್ತೆ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಅಂದಾಗ, ನಿಮ್ಮ ಮಾತು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಗ್ತಿದೆ, ಆದರೂ ಮನಸ್ಸಲ್ಲಿ ಸ್ವಲ್ಪ ಉಳುಕು ಇದ್ದೇ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಅಥವಾ ನೀವು ಬೇಜಾರು ಮಾಡ್ಕೋಬೇಡಿ, ಕೋಳಿ ಚುರುಮುರಿ ಹೇಳಿದ್ದು ಕರೆಕ್ಟ್ ಆಗಿದೆ. ಈ ಕಳ್ಬಡ್ಡಿ ದಂಗೆ ಮಾಡ್ತಿದಾರಲ್ಲ ಅವ್ರ ವಿರುದ್ಧ ಒಂದು ಸಾಕ್ಷಿ ಸಿಕ್ಕಿದ್ರೆ ಖಂಡಿತ ಇದಕ್ಕೆ ಅಂತ್ಯ ಅಂತ ನಮ್ಮ ಗೌರವ ಹಾಡೇ ಆಡ್ತಾಳೆ, ಸಮಾಧಾನ ಆಗಿರಿ ಅಂತ ಸುನಂದ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೇನೊಂದು ಕಡೆಗೆ ಅವರು ಡ್ಯೂಟಿಗೆ ಅಂತ ಹೋದಾಗ ತುಂಬ ಟೆನ್ಷನ್ ಮಾಡ್ಕೊತಿರ್ತಾಳೆ, ಇದೇನಿದು ಶಂಕರ್ ಅವರು ಈ ಕಡೆ ಶಾಂತಿಗ್ರಾಮ ಟೋಲ್ನ ದಾಟಿದ್ದಾರೆ ಅಂತ ತೋರಿಸ್ತಾ ಇದೆಯಲ್ಲ, ಏನಪ್ಪ ಮಾಡೋದು, ಇವರೇನಾದರೂ ಟೋಲ್ ಚೆಕ್ ಮಾಡಿದರೆ ಖಂಡಿತ ಸಿಗಾಕೋಬಿಡ್ತಾರೆ, ಅವರು ಸಿಗಾಕೋಬಾರ್ದು, ಯಾವ ಡಿಪಾರ್ಟ್ಮೆಂಟಿಗೂ ಸಹ ಇವರೆಲ್ಲಿದ್ದಾರೇನೋ ಸುಳಿವನ್ನ ನಾನು ಕೊಡಬಾರ್ದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಎಲ್ಲ ಬಂದೇ ಬಿಡ್ತಾರೆ. ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ, ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಬೇಕಾದ್ರೆ ಅದನ್ನೇ ಹೇಳಕ್ಕೆ ಬಂದಿದ್ದೀವಿ ಅಂತ ಎಲ್ಲ ಪೊಲೀಸ್ಗಳು ಹೇಳ್ತಾ ಇರ್ತಾರೆ. ಹಾಗೆ ಆ ಕಳ್ಬಟ್ಟಿ ಶಂಕರ ಮೇಡಮ್ ಶಾಂತಿಗ್ರಾಮ ಟೋಲ್ನ ದಾಟಿದ್ದೇನೆ ಅಂತ ಅಂದರೆ ಬೆಂಗಳೂರು ಕಡೆಗೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅವರು ಬೆಂಗಳೂರು ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಮೈಸೂರು ಕಡೆ ಹೋಗ್ತಿರ್ಬೇಕಾಯ್ತು, ಅವನಿಗೆ ಅಲ್ಲಿ ಮೈಸೂರಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸು ಎಲ್ಲ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಇರಲಿ ಬಿಡಿ ಮೇಡಮ್ ಪರವಾಗಿಲ್ಲ, ಎಲ್ಲ ಕಡೆ ನಾವು ಪೊಲೀಸ್ ಬಂದಿನ ಬಿಗಿ ಬಸ್ತು ಮಾಡಿದ್ದೀವಿ ಅಂದಮೇಲೆ ಸಿಕ್ಕಾಕೋತಾನೆ ಅಂತ ಹೇಳ್ಬೇಕಾದ್ರೆ, ಬನ್ನಿ ನಾವು ಮೈಸೂರು ಕಡೆ ಹೋಗೋಣ ಅಂತ ಎಲ್ಲನೂ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ರುದ್ರ ಮಾತಾಡ್ತಿರ್ತಾನೆ, ಏನ್ಲ ಮಲ್ಲ ಆ ಶಂಕರ ಸಿಗಾಕೊಂಡ ಅಂತ ಮಾತಾಡ್ತಿದ್ರೆ ಶಿವರುದ್ರಪ್ಪ ಮಾತಾಡ್ತಿರ್ತಾನೆ, ಏನು ಆ ಡಿ ಸಿನೂ ಹೋಗಿದ್ದಾಳಂತ ಮೈಸೂರು ಕಡೆ, ಹೋಗ್ಲಿ ಸ್ವಂತ ಗಂಡನ್ನ ಅವಳೇ ಅರೆಸ್ಟ್ ಮಾಡಿದರೆ ಇನ್ನೂ ಮಜವಾಗಿರುತ್ತೆ ಅಂತ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗಂಗನು ಸಹ ಮಾತಾಡ್ತಿರ್ತಾಳೆ, ಹೌದಾ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಅವನು ಸಿಗಾಕೊಂಡ್ರೆ ತುಂಬ ಒಳ್ಳೆಯದು, ನನಗನ್ಸುತ್ತೆ ಆ ಶಂಕರ ಸಿಗಾಕೊಳ್ಳಲ್ಲ ಅಂತ, ಯಾಕೆ ಅಂತ ಅಂದರೆ ಒಂದು ಗಂಡಿನಿಂದ ಹೆಣ್ಣಿದ್ದಾಳೆ ಅಂತ ಅಂದರೆ ಖಂಡಿತ ಶಕ್ತಿ ಜಯ ಎಲ್ಲ ಗಂಡಸ್ತೆ ಅಲ್ವಾ ಅಂತ ಮಾತಾಡ್ತಾ ಇರ್ತಾಳೆ. ಹಾಗೆ 3 ಜನ ಒಬ್ಬೊಬ್ಬರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಗಂಗಾ ಪೊಲೀಸರ ಹತ್ರ ಮಾತಾಡ್ತಿರ್ತಾಳೆ, ಇಂಥ ಸಮಾಜಘಾತನ ನೀವು ಬಿಟ್ಟಿದ್ದೀರಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ, ಮೊದಲು ಅವನನ್ನ ಅರೆಸ್ಟ್ ಮಾಡಿ, ನೀವು ಅರೆಸ್ಟ್ ಮಾಡಿ ಆಮೇಲೆ ನಿಮ್ಗೇನು ಸಿಗಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಇಡ್ತಾ ಇರ್ತಾಳೆ. ಹಾಗೆ ರುದ್ರನು ಸಹ ರೌಡಿಗಳಿಗೆ ಹೇಳ್ತಾ ಇರ್ತಾನೆ, ಅವನೇನಾರು ಸಿಕ್ಕಿದ್ರೆ ಮುಗಿಸ್ಬಿಡ್ರಲ್ಲ, ನನಗಂತೂ ಹಾಲು ಕುಡಿದಷ್ಟು ಖುಷಿಯಾಗುತ್ತೆ, ಆ ರೀತಿ ಸುದ್ದಿ ಕೊಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಶಿವರುದ್ರಪ್ಪನೂ ಸಹ ಆದಷ್ಟು ಬೇಗ ಏನೇನಾಯಿತು ಅಂತ ಎಲ್ಲ ಇನ್ಫಾರ್ಮೇಷನು ನನಗೆ ಕೊಡ್ಲಾ ಅಂತ ಎಲ್ಲರೂ ಮಾತಾಡಿ ಫೋನ್ ಕಟ್ ಮಾಡಿ ಗಂಗನ ಹತ್ರ ಬರ್ತಾ ಇರ್ತಾರೆ. ಹಾಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಗಂಗವ್ವ, ಇನ್ನೂ ಆ ಶಂಕರ ಸಿಕ್ಕಿಲ್ವಂತೆ, ಈ ಕಡೆ ಗೌರಿ ಸಹ ಹುಡ್ಕೊಂಡು ಹೋಗಿದ್ದಾಳೆ ಅಂತ ಅನ್ಬೇಕಾದ್ರೆ, ಖಂಡಿತ ಗೌರಿ ಗಂಡನ ಪರವಾಗೇ ಇರ್ತಾಳೆ, ಈ ಡಿಪಾರ್ಟ್ಮೆಂಟ್ ತೋರಿಕೆಗೋಸ್ಕರ ಅವ್ರ ಜೊತೆ ಹೋಗಿದ್ದಾಳೆ ಅಷ್ಟೇ ಎಂದಾಗ, ಹೌದಾ ಮೇಡಮ್ ಅವರೇ ಹಾಗಂತೀರಾ, ಹಂಗಂದ್ರೆ ಏನು ಮಾಡಲಿ, ಇವತ್ತು ಏನಾದರೂ ಶಂಕರ ಸಿಗಲಿಲ್ಲ ಅಂದರೆ ನಮ್ಮ ಗತಿ ಏನು, ನಮ್ಮನ್ನ ಇಲ್ಲಿ ಹುಡುಕೊಬಂದು ನಮಗಿಕ್ಕಿದ್ರೆ ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ, ನಿಂದೇನು ಬಾಯಿಯ ಪಚ್ಚಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ, ಎಲ್ಲದಕ್ಕೂ ಅಪಶಕುನ ಹಾಕ್ಬೇಡ ಅಂತ ಬೈತಾ ಇರ್ತಾನೆ. ಇರ್ಲಿ ಬಿಡಿ, ಯಾರು ಅಪಶಕನ ಹೇಳಿದ್ರು ಸಹ ಶಂಕರ ಅರೆಸ್ಟ್ ಆಗೋದಂತೂ ಗ್ಯಾರಂಟಿ, ಅವನಿಂದೆ ಗೌರಿ ಇರ್ಬೋದು, ಆದರೆ ಇಡೀ ಡಿಪಾರ್ಟ್ಮೆಂಟೇ ಶಂಕರನಿನ್ನ ಬೆಂದೆತ್ತಿದೆ ಆಯ್ತಾ, ಅವನಿಗೆ ಒಂದು ದಾರಿ ಇತ್ತು ಅಂತ ಅಂದರೆ ದಾರಿಲಿ 100 ಜನ ಅವನನ್ನು ಅರೆಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ, ಖಂಡಿತ ಅರೆಸ್ಟ್ ಆಗೋದಂತೂ ಗ್ಯಾರಂಟಿ, ಟೆನ್ಷನ್ ತಗೋಬೇಡಿ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಅಲ್ಲ ಗಂಗವ್ವ, ನೀನೇನೋ ಹೇಳ್ತಾ ಇದೀಯಾ, ಡಿ ಸಿನೂ ಸಹ 100 ಜನಕ್ಕೆ ಸಮಾತಾನೆ, ಅಷ್ಟು ಪೊಲೀಸು ಒಂದೇ ಡಿ ಸಿ ಒಂದೇ ಅಂತ ಅಂದಾಗ, ಏನು ಭ್ರಮೇಲಿ ಬದುಕ್ತಾ ಇದ್ದೀರಾ, ಈ ಗಂಗಾ ಸ್ಟ್ರಾಂಗ್ ಎವಿಡೆನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ, ಅದನ್ನೆಲ್ಲ ಸಬ್ಮಿಟ್ ಸಹ ಮಾಡಾಗಿದ್ದಾಳೆ, ಈಗ ಆಲ್ರೆಡಿ ಶಾಂತಿಗ್ರಾಮ ಟೋಲ್ನ ಶಂಕರ ದಾಟಿದ್ದಾನೆ ಅಂತ ಅಂದಮೇಲೆ ಎಲ್ಲರೂ ಸಹ ಪೊಲೀಸು ಹಿಂದೆನೇ ಫಾಲೋ ಮಾಡ್ತಾ ಇದ್ದಾರೆ, ಪ್ರಮೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದೇ ಒಂದು ಸಲ ಕಂಬಿಯಿಂದ ಹೋಗಲಿ, ಆಮೇಲೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಲೈಫ್ ಲಾಂಗ್ ಜೈಲಲ್ಲೇ ಕೊಳೆಯೋಂಗೆ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಮೇಡಮ್ ಹೇಳಿದ್ದು ತುಂಬ ಚೆನ್ನಾಗಿದೆ, ಆ ರೀತಿ ಏನಾದರೂ ಆಯಿತು ಅಂದರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಲ್ವಾ ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಆಗ ಇನ್ನೊಂದು ಕಡೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಕಾಲ ಬದಲಾಗುತ್ತೆ ಅಂತ ಗೊತ್ತಿತ್ತು, ಆದರೆ ಮನುಷ್ಯರು ಬದಲಾಗ್ತಾರೆ ಅಂತ ಗೊತ್ತಿಲ್ಲ ಅಂದಾಗ, ಏನಪ್ಪಯ್ಯ ಏನೇನೋ ಮಾತಾಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಒಂದು ಕಾಲದಲ್ಲಿ ಭೈರದೇವಿ ಗೌರಿನೂ ಏನಾದರೂ ಮಾಡ್ಕೊಳ್ಳಿ, ಆದರೆ ಗಂಗಾ ಹೇಳ್ತಾ ಇದ್ಲು, ಶಂಕರ ನನ್ನ ಪ್ರಾಣ ಅವನಿಗೇನು ಆಗಬಾರ್ದು ಅಂತ ಹೇಳ್ತಿದ್ದಳು, ಇವಾಗ ನೋಡಿದರೆ ದ್ವೇಷಕ್ಕೋಸ್ಕರ ಶಂಕರನ್ನ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಸಾಯಿಸಿದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾಳ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಹೆಣ್ಮಕ್ಳು ಹಾಗೆ ಪ್ರಾಣನೂ ಕೊಡ್ತಾರೆ, ಹಾಗೆ ಈ ಥರ ಶಿಕ್ಷೆನೂ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಪ್ಪಯ್ಯ ಅಂದಾಗ, ಹೌದೌದು ಕಾಲ ಬದಲಾದಂಗೆ ಇವರು ಬದಲಾಗ್ತಿದ್ದಾರೆ, ಹೆಣ್ಮಕ್ಳು ನಂಬಕ್ಕಾಗಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಶಂಕರ ತಪ್ಪಿಸ್ಕೊಂಡು ಶಾಂತಿಗ್ರಾಮ ಟೋಲ್ ಬಿಟ್ಟು ಬರ್ತಾ ಇರಬೇಕಾದ್ರೆ ನಾನು ಐವಿ ರೋಡಲ್ಲಿ ಹೋದರೆ ಖಂಡಿತ ನನ್ನನ್ನು ಅವ್ರು ಅಟ್ಯಾಕ್ ಮಾಡ್ತಾರೆ, ಯಾವುದಾದ್ರೂ ಕಟ್ಟುಡ್ ದಾರಿನ ಹುಡ್ಕೊಂಡು ಹೋಗಬೇಕು ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿ ತುಂಬ ಟೆನ್ಷನ್ ಮಾಡ್ಕೊಂಡು ಶಂಕರ ಅವ್ರು ಎಲ್ಲಿದ್ದಾರೋ ಒಂದೂ ಗೊತ್ತಾಗ್ತಿಲ್ಲ. ನಾನಾದರೂ ಫೋನ್ ಮಾಡೋಣ ಅಂತ ಮಾಡ್ತಿರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಅಯ್ಯೋ ದೇವರೇ, ಸ್ವಿಚ್ ಆಫ್ ಬರ್ತಿದೆಯಲ್ಲ, ಇವಾಗಲೂ ಸಹ ಅವರು ನನ್ನನ್ನು ನೆನಪಿಸ್ಕೋತಾ ಇದ್ದಾರೆ ಅಂತ ನನಗೆ ಅನಿಸ್ತಿದೆ. ನನ್ನ ಪ್ರೀತಿ ನಿಜನೇ ಆಗಿದ್ರೆ ಮನಸ್ಸಿನ ಮಾತು ಕೇಳಿಸುತ್ತೆ ಅಂತ ಅಂತಾರೆ. ದಯವಿಟ್ಟು ಅವರು ಟ್ಯಾಗ್ನ ಕಿತ್ತಾಕೋಂಗೆ ಮಾಡು ಭಗವಂತ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಂಕರ, ಅಯ್ಯೋ ಸಿದ್ದೇಶ್ವರ, ಟ್ಯಾಗ್ ಇಲ್ಲೇ ಇದೆಯಲ್ಲ, ನೋಡಿದರೆ ಸಿಕ್ಕಾಕೋಬಿಡ್ತೀನಿ ಅಂತ ಟ್ಯಾಗ್ನ ಎಸ್ಬಿಡ್ತಾನೆ. ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಗಾಡಿ ಕೆಟ್ಟೋಗುತ್ತೆ. ಗಾಡಿ ಮುಟ್ಟಿದ ತಕ್ಷಣ ತುಂಬ ಬಿಸಿ ಇರೋದ್ರಿಂದ ಇಲ್ಲೇ ಇರೋಣ, ಕೂಲಾಗಲಿ ಆಮೇಲೆ ಹೋಗೋಣ ಅಂತ ಶಂಕರ ವೇಟ್ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಗೌರಿನೂ ಸಹ ಅದೇ ರೋಡಲ್ಲಿ ಬಂದೇ ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.